ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತು ತಿಂಡಿ ರೆಸಿಪಿ ಸ್ಟಾರ್ಟ್ ಮಾಡ್ತಿಲ್ಲ. ಬೆಳಗ್ಗೆ ನಮ್ಮ ಟೆರೇಸ್ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸುಮಾರು ನಮ್ಮ ಮನೆಯಲ್ಲಿ ಅಂದರೆ ಟೆರೇಸ್ ಗಾರ್ಡನಲ್ಲಿ ಬಿಟ್ಟಿರೋಂಥ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಅಂದರೆ ಹೆಸರು ಬೇಳೆ ಹಾಕಿ ತೊವ್ವೆ ಮಾಡ್ತಾಯಿದ್ದೆ. ಸೊ ತೊವ್ವೆಗೆ ಹೀರೆಕಾಯಿ ಬೇಕಿತ್ತು. ಹೀರೆಕಾಯಿ ಬಿಟ್ಟಿದೆ ಅಂತ ಹೀರೆಕಾಯಿ ತೊವ್ವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ ಇವತ್ತು. ಸೊ ಇಲ್ಲಿ ನೋಡಿ, ಫಸ್ಟ್ ತೋರಿಸ್ಬಿಡ್ತೀನಿ. ಹೀರೆಕಾಯಿ ಕಿತ್ಕೊಳ್ಳೋಕ್ಕೆ ರೆಡಿ ಇದೆ, ಚೆನ್ನಾಗಿ ಆಗಿದೆ. ಇನ್ನು ಬಿಟ್ಬಿಟ್ರೆ ತುಂಬ ಬಲ್ತು ಬಿಡುತ್ತೆ. ಹಾಗಾಗಿ ಹೀರೆಕಾಯಿನ ಕಿತ್ಕೋತಾ ಇದ್ದೀನಿ. ಬೇಡ ಕಿತ್ತದ ಕಿತ್ಕೊತೀನಿ. ಹೀರೆಕಾಯಿ ಆದಮೇಲೆ ಹೀರೆಕಾಯಿ ಕಿತ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಕಿತ್ಕೊತಾ ಇದ್ದೀನಿ. ಎರಡಿದೆ. ಹಾಗೆ ಮೆಣಸಿನ್ಕಾಯಿ ಯೂಶಲಿ ಕಾಣಿಸೋದೇ ಇಲ್ಲ, ಎಲ್ಲೆಲ್ಲಿ ಬರುತ್ತೆ ಅಂತ. ಗಿಡನೂ ಹಸಿರಿಗಿರುತ್ತೆ ಆ್ಯಂಡ್ ಮೆಣಸಿನ್ಕಾಯಿಯೂ ಹಸಿರಿರುತ್ತೆ. ಇಲ್ಲಿದೆ ತೊವ್ವೆಗೆ. ಸೊ ತುಂಬ ಏನೂ ಬೇಕಾಗಿಲ್ಲ, ಇಷ್ಟು ಸಾಕು. ದಿನ ಯೂಶಲಿ ಮೆಣಸಿನ್ಕಾಯಿ ಇಲ್ಲೇ ಬರುತ್ತೆ. ಮೆಣಸಿನ್ಕಾಯಿ ಆಯಿತು ಆ್ಯಂಡ್ ಕರಿಬೇವಿದೆ. ಕರಿಬೇವಿಗಿಂತ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊವ್ವೆಗೆ ಹಾಕಿ. ಕೊತ್ತಂಬರಿ ಸೊಪ್ಪು ಸೂಪರ್ ಫ್ರೆಶ್ ಕೊತ್ತಂಬರಿ, ಇದ್ರ ಜೊತೆ ಕರಿಬೇವು ತಪ್ಪಲಿ ಜರ. ಆ್ಯಂಡ್ ಇವತ್ತು ರೆಸಿಪಿ ತೋರಿಸ್ತೀನಿ. ತೊವ್ವೆ ಸಿಂಪಲ್, ತುಂಬ ದೊಡ್ಡ ರೆಸಿಪಿ ಅಲ್ಲ. ಬಟ್ ನಮ್ಮ ಮನೆ ಸದ್ಯಕ್ಕೆ ಅರಸ್ ಟೊಮೆಟೊ ಕಿತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಚೆರಿ ಟೊಮೆಟೊ ನೆನೆನೇ ಕಿತ್ತಿದೆ. ಸೊ ಹಾಗಾಗಿ ಇವತ್ತಿಗೆ ನಮ್ಮ ಮನೆ ತೊವ್ವೆಗೆ ಇಷ್ಟು ನಮ್ಮ ಟೆರೇಸ್ ಗಾರ್ಡನಲ್ಲಿ ಬಿಟ್ಟಿರೋವಂಥ ತರಕಾರಿಗಳು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ರೆಡಿ ಮಾಡ್ತಿದೆ. ಆ್ಯಕ್ಚುಲಿ ಸ್ವಲ್ಪ ಆಚೆ ಕೆಲಸ ಇದೆ, ಆಚೆ ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮ್ಗಳಿಗೆ ಹೇಳ್ದಂಗೆ ಹೀರೆಕಾಯಿ ತೊವ್ವೆ ಮಾಡ್ತಿದ್ದೆ. ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ತೊವ್ವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಮೆಣಸಿನ್ಕಾಯಿ ಒಗ್ಗರಣೆ ಬದಲು ಕೊಬ್ಬರಿ ಮೆಣಸಿನ್ಕಾಯಿ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಅದನ್ನು ಮಾಮೂಲಿ ತೊವ್ವೆಗೆ ಹಾಕೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದು ಹೆಸರು ಬೇಳೆ ನೆನೆಸಿ ಬೇಯಿಸಿಟ್ಕೊಂಡಿದ್ದೀನಿ. ಈ ನಡುವೆ ಸ್ವಲ್ಪ ಬೇಳೆ ಎಲ್ಲ ನೆನೆಸ್ಬಿಟ್ಟೇ ಯೂಸ್ ಮಾಡೋದು. ಹಾಗೆ ತುಂಬ ಜನ ಕೇಳ್ತಾರೆ, ನೀವು ಕಾಳನ್ನು ನೆನೆಸ್ಬಿಟ್ಟು ಹಾಕ್ತೀರಾ ಅಥವಾ ಡೈರೆಕ್ಟಾಗಿ ಬೇಯಿಸ್ಕೊತೀರಾ ಅಂತ. ಇಲ್ಲ, ನಾನು ಆ್ಯಕ್ಚುಲಿ ಎಲ್ಲ ಕಾಳುಗಳನ್ನು ಅಂದರೆ ಏನೇನು ನೆನೆಸ್ಕೊಂಡು ನೆಕ್ಸ್ಟ್ ಡೇ ಮಾಡಬೇಕು ಅಂತ ಅನ್ಕೋತೀನೋ ಅದನ್ನು ಹಿಂದಿನ ರಾತ್ರಿ ನೆನೆಸಿಟ್ಬಿಡ್ತೀನಿ. ಕೆಲವು ಸ್ವಲ್ಪ ನೆನೆಸಿದಷ್ಟು ಲೈಕ್ ಕಾಳುಗಳು ತಕ್ಷಣ ತಿಂದ್ಬಿಟ್ರೆ ಒಂಥರ ಗ್ಯಾಸ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಕೆಲವ್ರಿಗೆ ಅಸಿಡಿಟಿ ಥರ ಆಗುತ್ತೆ, ಇವೆಲ್ಲ ಕಾಮನ್. ಸೊ ಹಾಗಾಗಿ ನಮಗೆ ಅದು ಅಡ್ಜಸ್ಟ್ ಆಗುತ್ತೆ ಅಂತ ಯೂಶಲಿ ನೆನೆಸ್ಬಿಟ್ಟು ಯೂಸ್ ಮಾಡಿ ಅಂತ ಎಲ್ಲರೂ ಅಂತಾರೆ. ಹಾಗಾಗಿ ಹಿಂದಿನ ದಿನ ರಾತ್ರಿನೇ ನೆನೆಸ್ಬಿಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಏನು ಗೊತ್ತಾ, ಕಾಕೋಬೇಕು. ಈ ಬಾಟ್ಲಲ್ಲಿ ಎಲ್ಲ ಕಾಳನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೆಸರು ಕಾಳು, ಕಡಲೆಕಾಳು, ಚೆನ್ನ, ಹಲಸಂದೆ ಕಾಳು, ಹಾಗೆ ಜೊತೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ, ಇಷ್ಟು ನೆನೆಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ಬಾಟಲ್ ಹಾಕಿಟ್ಕೊಂಡ್ಬಿಡ್ತೀನಿ. ದಿನಕ್ಕೆ ಒಂದಿಷ್ಟು ಎಲ್ಲ ಥರ ಕಾಳು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಬಟ್ ಖಾಲಿಯಾಗಿದೆ, ಇವತ್ತು ಒಂದಿನಕ್ಕೆ ಆಗುತ್ತೆ. ಸೊ ಇದಾದಮೇಲೆ ಮತ್ತೆ ಆ ಬಾಟ್ಲು ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಹೀರೆಕಾಯಿ ಕಟ್ ಮಾಡ್ತಿದ್ದೆ, ನೋಡೋಣ ನಿಮ್ಗಳ ಮುಂದೆ ಕಟ್ ಮಾಡ್ತೀನಿ. ಹೇಗಿದೆ ನಾವು ಬೆಳೆದಿರುವಂಥ ಹೊಸದಾಗಿ ಸ್ಟಿಚ್ ಮಾಡಿಸಿದ್ದು ಬ್ಲೂ ಕಲರ್ ತೋರಿಸಿದೆ, ಪರ್ಫೆಕ್ಟ್ ಫಿಟ್ಟಿಂಗ್ ಓವರಾಲ್ ತೋರಿಸ್ತೀನಿ. ಸೊ ಈ ಥರ ಸ್ಟ್ರೈಟ್ ಕಟ್ ಪ್ಯಾಂಟ್, ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಈ ಥರ ಬರುತ್ತೆ. ಲೈಕ್ ಚೆನ್ನಾಗಿದೆ, ಫಿಟ್ಟಿಂಗ್ ಪರ್ಫೆಕ್ಟಾಗಿದೆ ಆ್ಯಂಡ್ ಸ್ಟೈಲಾಗಿದೆ ಅಂತ. ಮಾಮೂಲಿ ಇದೇ ಥರದೇ ಪ್ಯಾಂಟ್ ಥರದೇ ದುಪ್ಪಟ್ಟ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಆ್ಯಂಡ್ ನಿಮ್ಗೆ ಹೇಳ್ದಂಗೆ ಇಲ್ಲಿ ಲೈಟಾಗಿ ಪಫ್ ಕೊಟ್ಟಿದ್ದಾರೆ, ಸ್ವಲ್ಪ ಉದ್ದ, ಚೆನ್ನಾಗಿದೆ. ಹೇಗಿದೆ ಸ್ಟಿಚಿಂಗ್? ನನಗೆ ಲೈಕ್ ಫಿಟ್ಟಿಂಗ್ ಪರ್ಫೆಕ್ಟ್ ಇದೆ ಅಂತ ಅನ್ನಿಸ್ತು. ಲೈಕ್ ನೀವು ನೋಡಿದವ್ರಿಗೆ ಏನನ್ಸುತ್ತೆ ಅಂತ ಹೇಳೋದನ್ನು ಮಿಸ್ ಮಾಡಬೇಡಿ. ಸೊ ಎಲ್ಲ ಸದ್ಯಕ್ಕೆ ಹಂಗಂಗೆ ಹರಡಿದ್ದೀನಿ. ಇದನ್ನು ಹೆಚ್ಚಿದ್ದಾಯಿತು, ಅದಕ್ಕೆ ಅದರದ್ದು ಪಿಂಕ್ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ. ಚೆನ್ನಾಗಿದೆ, ಮೋಸ್ಟ್ಲಿ ಫ್ರೆಶ್ ಆಗಿದೆ. ಸೊ ಇಷ್ಟು
ಬಂದಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಮತ್ತು ಪಿಂಕ್ ಬೀಟ್ರೂಟ್ ಅಷ್ಟೇ, ಬೇರೆ ಇಲ್ಲೇನೂ ಅಲ್ಲ ಅದು. ಸೊ ಫಸ್ಟ್ ಏನಿಲ್ಲ, ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ಬೇಕಿದ್ರೆ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೋದು, ಬಟ್ ಅಂತ ಏನು ಬಲ್ತಿಲ್ವಲ್ಲ, ಹಾಗಾಗಿ ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಹಾಕ್ತಾಯಿದ್ದೇನೆ. ಇದು ಮುಕ್ಕಾಲಷ್ಟು ಬೆಂದ ಮೇಲೆ ಇದಕ್ಕೆ ಬೇಳೆನ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಒಂದು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೇನೆ. ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿಗೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ, ಈಗ ಲೈನಾಗಿ ಇತ್ತು ಅಂತ. ಅದಕ್ಕೆ ಹಸಿ ಕೊಬ್ಬರಿ ಹಾಗೆ ಕಟ್ ಮಾಡಿರೋದಿತ್ತು, ಹಾಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಬೇಕಿದ್ರೆ ಹುಳಿ ಬರೋಕ್ಕೆ ಹುಣಸೆಹಣ್ಣು ಹಾಕ್ಕೋಬೋದು. ನಾನು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಚಟ್ನಿ ಥರ ಮಾಡ್ಕೊಂಡು ಬರ್ತೀನಿ. ಸೊ ಹೀರೆಕಾಯಿ ಮುಕ್ಕಾಲಷ್ಟು ಬೆಂದಿದೆ, ಸ್ವಲ್ಪ ಬೇಳೆ ಜೊತೆ ಹೊಂದ್ಕೋಬೇಕು. ಅದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಹೆಸರು ಬೇಳೆ, ಸ್ವಲ್ಪ ಹೊಂದ್ಕೊಳ್ಳಿ. ಇದಕ್ಕೆ ಒಂದು ಟೊಮ್ಯಾಟೊ ಹಾಕಿ ಬೇಯಿಸ್ಕೊಂಬಿಟ್ಟಿದ್ದೆ ಬೇಳೆನ. ಇದಕ್ಕೆ ಕಲ್ಲುಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು, ಚೂರು ಒಂದು ನಿಮಿಷದಷ್ಟು ಕುದೀಲಿ. ಸಣ್ಣ ಮಾಡಿದ್ದೀನಿ ಹುಳಿನ, ಚೆನ್ನಾಗಿ ಕುದೀತಾ ಇದೆ. ಈಗ ಅದಕ್ಕೆ ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಇಂಗು ಹಾಕಿದ್ದೀನಿ, ಹಾಗೆ ಕರಿಬೇವು ಸೊಪ್ಪು. ರೆಡಿ ಇದೆ. ಗ್ಯಾಸ್ನ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು, ಗ್ಯಾಸ್ ಆಫ್ ಮಾಡಿದ್ದೀನಿ. ನಿಂಬೆಹಣ್ಣು ಹುಳಿ ಜಾಸ್ತಿ ಇದಷ್ಟು, ಅಂದರೆ ಹುಳಿ ಉಪ್ಪು ಖಾರ ಚೆನ್ನಾಗಿದ್ದರೆ ತವೆ ಸಕ್ಕತ್ತಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣು ಜಾಸ್ತಿನೇ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನೂ ಹಾಕಿದೆ. ಸೊ ಇವತ್ತು ನಮ್ಮ ಮನೇಲಿ ಅಡುಗೆ ಸ್ಪೆಷಲ್ ಅಲ್ಲ, ಹೀರೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು. ಸೊ ಅದರೊಳಗೆ ಇವತ್ತು ತವೆ ರೆಡಿ ಇದೆ. ಆ್ಯಂಡ್ ನಿಮ್ಗಳಿಗೆ ಎಷ್ಟು ಜನಕ್ಕೆ ಇದರಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿ. ಕೆಲವರು ಹೇಳ್ಬೋದು, ಅಯ್ಯೋ ಅಷ್ಟು ಬೆಳೆಯೋಕ್ಕೆ ಎಷ್ಟೊಂದು ಕಷ್ಟಪಡಬೇಕು ಅಂತ. ಆಬ್ವಿಯಸ್ಲಿ ಈಸಿಯಾಗಿ ಯಾವುದೇ ಒಂದು ಚಿಕ್ಕದಾದರೂ ಈಸಿಯಾಗಿ ಬರಲ್ಲ. ಯಾವುದಕ್ಕೆ ಆದರೂ ಕಷ್ಟಪಡಲೇಬೇಕು. ಕಷ್ಟಪಟ್ಟರೆ ಏನೋ ಒಂದು ಖುಷಿ ಇರುತ್ತೆ, ಅದರ ಹಿಂದೆ, ಆ ಕಷ್ಟದ ಹಿಂದೆ ಒಂದು ಖುಷಿ ಇರುತ್ತೆ. ಸೊ ಎಸ್, ರೆಡಿ ಇದೆ. ಮೋಸ್ಟ್ಲಿ ಲೈಕ್ ವಾಸನೆ ಸಖತ್ ಘಮ ಅಂತ ಬರ್ತಿದೆ, ಎಲ್ಲ ರುಬ್ಬಾಕಿರೋದು ಎಲ್ಲ. ಇದ್ರ ಜೊತೆ ಇವತ್ತು ಸಿಂಪಲ್ ಸ್ವಲ್ಪ ಅನ್ನ, ತವೆ, ಬೀಟ್ರೂಟ್ ಪಲ್ಯ. ಯಾಕಂದರೆ ಬೆಳಗ್ಗೆ ಬೀಟ್ರೂಟ್ ಪಲ್ಯ ಮಾಡಿರಲಿಲ್ಲ, ಹಾಗಾಗಿ ಇವಾಗ ಬೀಟ್ರೂಟ್ ಪಲ್ಯ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಕೋಸಂಬರಿ. ಸೊ ಇಷ್ಟು ರೆಡಿ ಇದೆ ನಮ್ಮ ಊಟಕ್ಕೆ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದು ಮಲ್ಲೇಶ್ವರಂಗೆ. ಆ್ಯಕ್ಚುಲಿ ಮಲ್ಲೇಶ್ವರಂ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಬೇರೆ ಶಾಪಿಂಗ್ ಹೋಯ್ತು, ತುಪ್ಪ ಎಲ್ಲ ತೊಗೊಂಡು ಬರಬೇಕಿತ್ತು. ಹಂಗೆ ಹೋಗಿದ್ನಲ್ಲ ಅಂತ ನಿಮಗೆಲ್ಲೂ ತೋರಿಸ್ತಾಯಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ವಾರದ ಹಿಂದಿನ ವೀಡಿಯೋ ಆಗಿತ್ತು. ಈಗ ಎಲ್ಲ ಆಲ್ಮೋಸ್ಟ್ ಫುಟ್ಪಾತ್ ಎಲ್ಲ ಫುಲ್ ಖಾಲಿ ಮಾಡಿಸಿದ್ದಾರೆ. ಸೊ ಹಾಗಾಗಿ ಫುಟ್ಪಾತಲ್ಲಿ ಅಷ್ಟೊಂದು ಶಾಪಿಂಗ್ ಆಗಿರ್ಬೋದು ಅವೆಲ್ಲ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇದು ಹಿಂದಿನ ವೀಡಿಯೋ, ತುಂಬ ದಿನ ಆಗಿತ್ತು, ಒಂದು ವಾರದ ಹಿಂದೆ ಆಗಿತ್ತು. ಹಾಗಾಗಿ ಎಲ್ಲ ಅಂಗಡಿಗಳು ಸದ್ಯಕ್ಕೆ ಇಟ್ಕೊಂಡಿದ್ರು. ಆ್ಯಂಡ್ ಅಲ್ಲಿ ಹೋಗಿದ್ನಲ್ಲ ಅಂತ ಈ ಕಾಳು ಬೇಕಿತ್ತು ನನಗೆ. ಡಬಲ್ ಬೀನ್ಸ್ ಯೂಶ್ವಲಿ ನಮ್ಮಲ್ಲಿ ಇದ್ದೇ ಇರುತ್ತೆ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಆ್ಯಂಡ್ ನಾವು ಬೆಳೆದಿದ್ದು ಕೂಡ ಈ ಗಿಡ ಸದ್ಯಕ್ಕೆ ಹಾಕಿರಲಿಲ್ಲ, ಹಾಗಾಗಿ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಆ್ಯಂಡ್ ಯೂಶ್ವಲಿ ನಾವು ಮಲ್ಲೇಶ್ವರಂಗೆ ಹೋದರೆ ಸಿಕ್ಕಾಪಟ್ಟೆ ಜನ ನನಗೆ ಸಬ್ಸ್ಕ್ರೈಬರ್ಸ್ಗಳು ಸಿಗ್ತಾರೆ. ಹಾಗೆ ಈ ಸಲನೂ ತುಂಬ ಜನ ಸಿಕ್ಕಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ಮಲ್ಲೇಶ್ವರಂ, ಗಾಂಧಿ ಬಜಾರ್ಗೆ ಯೂಶ್ವಲಿ ಹೋದರೆ, ಆ್ಯಂಡ್ ಜಯನಗರ್ ಒಂದು ಮಿನಿಮಮ್ ಒಂದು 5-6 ಜನ ಸಿಗ್ತಾರೆ. ಸೊ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ತುಂಬ ಜನ ಕೇಳ್ತಾರೆ, ನೀವು ತುಪ್ಪ ಎಲ್ಲಿ ತೊಗೊತೀರಾ ಅಂತ. ನಮಗೆ ಡೀಟೇಲಾಗಿ ತೋರಿಸಿ ಅಂಗಡಿನ ನಮಗೆ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಇದೇನು ಅಂಗಡಿ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಬಟ್
ಮಲ್ಲೇಶ್ವರಂ ಆವಾಗ ಇರೋದಕ್ಕೂ ಈಗ ಪ್ರೆಸೆಂಟಾಗಿ ಹೋಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಅಂತ ಅನಿಸುತ್ತೆ. ಸೊ ಇದ್ರ ಜೊತೆ ಹೋದ್ಮೇಲೆ ಕೆಲವು ಹೂವು, ಹಣ್ಣು, ತರಕಾರಿ ಪ್ರತಿಯೊಂದೂ ಇಷ್ಟಪಟ್ಟು ತಂದೆ ತರ್ತೀವಲ್ಲ. ಆ್ಯಂಡ್ ತುಪ್ಪ ನಾವು ತೊಗೊಂಡು ಬರೋದು ಇಲ್ಲಿ ಶಿವಶಕ್ತಿ ಟ್ರೇಡರ್ಸ್ ಅಂತ ಇದೆ. ಆ್ಯಕ್ಚುಲಿ ಇದು 8th ಕ್ರಾಸ್ನಲ್ಲಿ ಬರುತ್ತೆ. 8th ಕ್ರಾಸ್ನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ಇದೆ. ಅದ್ರ ಪಕ್ಕ ಒಂದು ಸಂದಿ ಇದೆ. ಆ ಸಂದಿ ಪಕ್ಕದೇ ಈ ತುಪ್ಪದ ಅಂಗಡಿ. ತುಂಬ ಈಸಿಯಾಗಿ ನೀವು ಇದನ್ನು ಲೊಕೇಟ್ ಮಾಡ್ಕೋಬೋದು. ಯೂಶಲಿ ಬರೀ ತುಪ್ಪ ಅಲ್ಲದೆ ನಿಮಗೆ ಬೆಣ್ಣೆ, ಬೇರೆ ಪುಡಿಗಳು ಪ್ರತಿಯೊಂದೂ ಸಿಗುತ್ತೆ. ಆರಾಮಾಗಿ ತೊಗೊಂಡು ನಾನು ತುಂಬ ವರ್ಷದಿಂದ ಇಲ್ಲಿ ತೊಗೊತಾ ಇದ್ವಿ. ಮನೆಯಲ್ಲಿ ಎಷ್ಟೇ ತೆಗೆದ್ರೂ ಸಾಕಾಗಲ್ಲ, ಖಾಲಿಯಾಗಿ ಹೋಗ್ಬಿಡುತ್ತೆ. ಯೂಶಲಿ ಏನಕ್ಕಾದರೂ ಬೇಕಾಗುತ್ತೆ, ಎಕ್ಸ್ಟ್ರಾ ಸ್ವೀಟ್ಗಳಿಗೆ ಬೇಕು ಅಂತ ನಾನು ಇಲ್ಲಿ ಹೋದಾಗ ತುಪ್ಪ ತೊಗೊಂಡು ಬರ್ತೀನಿ. ನೋಡಿ, ಶ್ರೀ ಶಿವಶಕ್ತಿ ಬಟರ್ ಆ್ಯಂಡ್ ಗೀ ಸ್ಟೋರ್ಸ್ ಅಂತಲೇ ಇದೆ. ಬೇಕಿದ್ರೆ ನೀವು ಬೆಣ್ಣೆ ತೊಗೊಂಬಂದು ಕಾಯಿಸ್ಕೋಬೋದು, ಇಲ್ಲ ತುಪ್ಪ ತೊಗೊಂಡು ಬರ್ತೀರ ತುಪ್ಪ ತೊಗೊಂಬರ್ಬೋದು. ಆ್ಯಂಡ್ ನಾನು ತೊಗೊಂಬಂದಿದ್ದು ಹಸುವಿನ ಹಾಲಿನ ತುಪ್ಪ, 980 rupees per kilo. ಆ್ಯಂಡ್ ನೀವು ಸ್ವಲ್ಪ ದೂರ ತೊಗೊಂಡೋಗ್ತೀರಾ ಅಂದರೆ ಮಾತ್ರ ಕರೆಕ್ಟಾಗಿ ಪ್ಯಾಕ್ ಮಾಡಿಸ್ಕೊಳ್ಳಿ, ಏಕೆಂದರೆ ಕೆಲವು ಸಲ ಓಪನ್ ಆಗಿ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ತುಪ್ಪ ಆಗಿರೋದ್ರಿಂದ. ಸೊ ಇಷ್ಟೆಲ್ಲ ಮಾಡಿಕೊಂಡು ನನಗೂ ಕೆಲವು ಹಣ್ಣುಗಳು ಬೇಕಿತ್ತು ಅಂತ ತೊಗೊಂಡು ಅಲ್ಲೇ ಆಶಾ ಸ್ವೀಟ್ಸ್ಗೆ ಬಂದ್ವಿ. ತುಂಬ ದಿನ ಆಗೋಗಿತ್ತು. ಆಶಾ ಸ್ವೀಟ್ಸಲ್ಲಿ ಬಾದಾಮಿ ಹಾಲು ಕುಡಿಯೋಣ ಅಂತ ಬಂದು ತೊಗೊಂಡ್ವಿ. ಇದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಯಾರ್ಯಾರು ಕುಡಿದಿರ್ತಿರೋರಿಗೆ ಗೊತ್ತೇ ಇರುತ್ತೆ. ಸೊ ಇಷ್ಟನ್ನು ಕುಡ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ.